ನಮಸ್ಕಾರ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಕೊನೆಗೊಂಡಿದೆ. ಆದರೆ ಈ ಧಾರಾವಾಹಿಯ ಅಂತ್ಯ ಕೇವಲ ಒಂದು ಕಥೆಯ ಮುಕ್ತಾಯ ಅಲ್ಲ. ಇದು ಒಬ್ಬ ಹೆಣ್ಣಿನ ಸಹನೆ, ಪ್ರೀತಿ ಮತ್ತು ಒಳ್ಳೆತನದ ಗೆಲುವಿನ ಕತೆ ಅಂತ ಹೇಳಬಹುದು. ಭಾಗ್ಯ ಜೀವನದಲ್ಲಿ ಎಷ್ಟೇ ನೋವು ಅನುಭವಿಸಿದ್ದರೂ ಅದರ ಮೇಲೆ ಅವಳಿಗೆ ದ್ವೇಷ ಬೆಳೆಯಲಿಲ್ಲ ಮತ್ತು ಯಾರ ಮೇಲೂ ದ್ವೇಷ ಬೆಳೆಸಲಿಲ್ಲ. ಅವಳು ತನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡವರನ್ನು ಕೂಡ ಅವಳು ಪ್ರೀತಿಯಿಂದ ಗೆದ್ದಳು. ಅದಕ್ಕಾಗಿಯೇ ಧಾರಾವಾಹಿಯ ಕೊನೆಯಲ್ಲಿ ನಾವು ನೋಡಿದ್ದು ಒಬ್ಬ ವ್ಯಕ್ತಿಯ ಗೆಲುವಲ್ಲ, ಒಂದು ಕುಟುಂಬದ ಗೆಲುವು. ಒಮ್ಮೆ ಒಡೆದು ಹೋಗಿದ್ದ ಸಂಬಂಧಗಳು ಮತ್ತೆ ಒಂದಾದವು. ಮನಸ್ಸುಗಳಲ್ಲಿ ಇದ್ದ ಅಂತರಗಳು ದೂರವಾದವು. ಒಬ್ಬರ ಮೇಲೊಬ್ಬರಿಗೆ ಇದ್ದ ಕೋಪ, ಅಸೂಯೆ, ದ್ವೇಷ, ತಪ್ಪು ಅಭಿಪ್ರಾಯಗಳು ಎಲ್ಲವೂ ಕರಗಿ ಹೋದವು. ಇದಕ್ಕೆ ಕಾರಣ ಭಾಗ್ಯ ಒಳ್ಳೆಯ ಹೃದಯ. ಭಾಗ್ಯ ಯಾರನ್ನು ಬಲವಂತವಾಗಿ ಬದಲಾಯಿಸಲಿಲ್ಲ. ತನ್ನ ನಡವಳಿಕೆಯಿಂದ, ತನ್ನ ಪ್ರೀತಿಯಿಂದ ಮತ್ತು ತಾಳ್ಮೆಯಿಂದ ಎಲ್ಲರ ಮನಸ್ಸನ್ನು ಬದಲಾಯಿಸಿದಳು. ಅದೇ ಈ ಧಾರಾವಾಹಿಯ ದೊಡ್ಡ ಸಂದೇಶ. ಇಂದು ಅನೇಕ ಕುಟುಂಬಗಳಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೆ ಸಂಬಂಧಗಳು ಮುರಿದು ಹೋಗುತ್ತಿವೆ. ಈವನ್ ನಮ್ಮ ಸಂಸಾರದಲ್ಲೂ ಅಷ್ಟೆ. ಆದರೆ ಭಾಗ್ಯಲಕ್ಷ್ಮಿ ನಮಗೆ ಹೇಳಿದ್ದು ಒಂದೇ ಮಾತು: ಕುಟುಂಬವನ್ನು ಕಟ್ಟುವುದು ಸುಲಭವಲ್ಲ, ಆದರೆ ಪ್ರೀತಿ ಮತ್ತು ಸಹನೆ ಇದ್ದರೆ ಅಸಾಧ್ಯವೂ ಸಾಧ್ಯ ಅಂತ ತಿಳಿಸ್ಕೊಟ್ಲು ಭಾಗ್ಯ. ಧಾರಾವಾಹಿಯ ಕೊನೆಯಲ್ಲಿ ಭಾಗ್ಯ ಒಂದು ಕೂಡು ಕುಟುಂಬವನ್ನು ಕಟ್ಟಿರುವುದನ್ನು ನೋಡಿದಾಗ ಅದು ಕೇವಲ ಅವಳ ಕನಸು ಈಡೇರಿದ ಕ್ಷಣವಲ್ಲ, ಅದು ಅವಳ ತ್ಯಾಗ, ಸಹನೆ ಮತ್ತು ಪ್ರೀತಿಗೆ ಸಿಕ್ಕ ಗೌರವ. ಅದರ ಜೊತೆಗೆ ಭಾಗ್ಯ ಪಾತ್ರ ಅನೇಕ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿದೆ. ಸಮಸ್ಯೆಗಳು ಬಂದಾಗ ಕುಗ್ಗಬಾರದು, ನಮ್ಮ ಒಳ್ಳೆಯತನವನ್ನು ಎಂದಿಗೂ ಬಿಡಬಾರದು ಎಂಬುದನ್ನು ಅವಳು ತೋರಿಸಿಕೊಟ್ಟಳು. ಇಂದು ಭಾಗ್ಯಲಕ್ಷ್ಮಿ ಧಾರಾವಾಹಿ ಮುಗಿದಿರಬಹುದು, ಆದರೆ ಭಾಗ್ಯ ತೋರಿಸಿದ ದಾರಿ, ಅವಳು ಕೊಟ್ಟ ಸಂದೇಶ ಮತ್ತು ಅವಳ ವ್ಯಕ್ತಿತ್ವ ಪ್ರೇಕ್ಷಕರ ಮನಸ್ಸಿನಲ್ಲಿ ಸದಾ ಹಚ್ಚ ಹಸಿರಾಗಿ ಉಳಿಯುತ್ತದೆ. ಒಬ್ಬ ಹೆಣ್ಣು ಬಯಸಿದರೆ ಕೇವಲ ತನ್ನ ಜೀವನವನ್ನಲ್ಲ, ಇಡೀ ಕುಟುಂಬದ ಬದುಕನ್ನೇ ಬದಲಾಯಿಸಬಹುದು ಎಂಬುದಕ್ಕೆ ಭಾಗ್ಯ ಜೀವಂತ ಉದಾಹರಣೆ. ಅದಕ್ಕಾಗಿಯೇ ಭಾಗ್ಯಲಕ್ಷ್ಮಿಯ ಈ ಅಂತ್ಯ ಎಲ್ಲರ ಮನಸ್ಸಿಗೆ ಹತ್ತಿರವಾಗಿದೆ. ಇದು ಕೇವಲ ಹ್ಯಾಪಿ ಎಂಡಿಂಗ್ ಅಲ್ಲ, ಒಳ್ಳೆಯತನದ ಗೆಲುವಿನ ಎಂಡಿಂಗ್. ಒಬ್ಬ ಹೆಣ್ಣಿನ ಪ್ರೀತಿ ಮತ್ತು ಸಹನೆ ಒಡೆದ ಕುಟುಂಬವನ್ನು ಮತ್ತೆ ಒಂದು ಮಾಡಬಲ್ಲದು. ಇದೇ ಭಾಗ್ಯಲಕ್ಷ್ಮಿಯ ನಿಜವಾದ ಗೆಲುವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸಿದ್ರೆ, ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ.